ಅಲ್ಲ ಡಲ್ಲಿಗೂ ಅಂತೂ ಇಂತೂ ಒಳಗೆ ಬಂದೇ ಬಿಟ್ಲು. ಕ್ಯಾಶ್ ಕೊಟ್ಟರೆ ಕಾಲಲ್ಲಿ ತೋರಿಸಿದ್ದನ್ನ ತಲೆ ಮೇಲೆ ಹೊತ್ಕೊಂಡು ಮಾಡ್ತಾಳೆ. ಇಂಥವಳನ್ನ ಈ ನಮ್ಮ ಮನೆಯವರೆಲ್ಲ ಒಳ್ಳೆಯವಳು ಬದಲಾಗಿದ್ದಾಳೆ ಅಂತ ಅಂದ್ಕೊಂಡಿದ್ದಾರೆ. ಪಾಪ. ಡಲ್ಲಿಗೂ ಒಂದು ಕ್ಷಣ ನೀನೇ ಯಾವಾರು ಬಿಟ್ಟಿದ್ದೆ ಅಲ್ವಾ? ಸುಹಾಸ್, ದಿವ್ಯಾ ಮನೆಯೊಳಗೆ ಎಂಟ್ರಿ ಕೊಟ್ಟಾಯ್ತು. ನೋಡ್ತಾ ಇರೋ ಇನ್ಮೇಲಿಂದ ಆ ಸತ್ಯನ ಹೇಗೆ ಆಟ ಆಡಿಸ್ತೀನಿ ಅಂತ. ನನ್ನ ಎಲ್ಲ ತಪ್ಪುಗಳನ್ನೂ ಕ್ಷಮಿಸಿ ಮನೆ ಒಳಗೆ ಕರೆದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನೋಡಮ್ಮ ದಿವ್ಯಾ, ನಿನ್ನನ್ನು ಮನೆ ಒಳಗೆ ಸೇರಿಸಿದ್ದೀವಿ ಅಂದ ತಕ್ಷಣ ನೀನು ಮಾಡಿರೋದ್ರಲ್ಲ ನಾವು ಮರೆತು ಬಿಟ್ಟಿದ್ದೀವಿ, ನಿನ್ನ ತಪ್ಪುಗಳನ್ನೆಲ್ಲ ಕ್ಷಮಿಸಿಬಿಟ್ಟಿದ್ದೀವಿ ಅಂತಲ್ಲ. ನಿನ್ನನ್ನು ಮನೆ ಒಳಗೆ ಸೇರಿಸ್ಕೊಂಡಿರೋದು ನನ್ನ ಸೊಸೆ ನೊಂದುಕೊಳ್ತಾಳೆ ಅಂತ ಅಷ್ಟೇ. ಅವಳು ಮನಸ್ಸನ್ನು ನೋಯಿಸೋದಕ್ಕೆ ನಮಗಿಷ್ಟ ಇಲ್ಲ. ಅದಕ್ಕೆ ಏನೇ ಆದರೂ ನೀನು ಅವಳ ಅಕ್ಕ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಿನ್ನನ್ನು ಒಳಗಡೆ ಬಿಟ್ಕೊಂಡಿದ್ದೀವಿ. ಇಷ್ಟು ಮಾತ್ರ ನಿನ್ನ ನೆನಪಿನಲ್ಲಿದ್ದರೆ ಸಾಕು. ಖಂಡಿತ ರಾಯ್ರೆ, ಸತ್ಯ ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ. ಇಂಥ ತಂಗಿನ ಪಡೆಯೋಕ್ಕೆ ನಾನು ಯಾವ ಜನ್ಮದಲ್ಲಿ ಯಾವ ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ. ಈಗ ಇವಳಿಗೆ ನಿಯತ್ ತೋರಿಸೋ ಅವಕಾಶ ಬಂದಿದೆ. ನನಗಿದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆದರೆ ಒಂದು, ನೀನು ನಮ್ಮ ಮನೇಲಿರೋದು ನನಗೆ ಸುತಾರಾಮ್ ಇಷ್ಟ ಇಲ್ಲ. ಒಂದು ವೇಳೆ ನೀನೇನಾದರೂ ಹೆಚ್ಚು ಕಮ್ಮಿ ನಡ್ಕೊಂಡ್ರೆ ನನ್ನ ಸೊಸೆ ಅಕ್ಕ ಅನ್ನೋದನ್ನು ನೋಡದೆ ನಿರ್ದಾಕ್ಷಿಣ್ಯವಾಗಿ ಮನೆಯಿಂದ ಆಚೆ ಹಾಕ್ತೀನಿ. ಎಚ್ಚರಿಕೆಯಿಂದ ಇದ್ದಷ್ಟು ನಿನಗೆ ಉತ್ತಮ. ಇಲ್ಲ ಅತ್ತೆ, ಅಂಥ ಅವಕಾಶನ ನಿಮಗೆ ಕೊಡಲ್ಲ. ಹಂಗೆ ಅನ್ಬೇಡ ನನ್ನ ನೀನು. ಯಾವ ಸೀಮೆ ಅತ್ತೆ ನಾನು ನಿನಗೆ? ಇಲ್ಲಿದ್ದಾಳಲ್ಲ ಇವಳಿಗೆ ಮಾತ್ರ ಅತ್ತೆ ನಾನು. ಸೀತಮ್ಮ ಅಂತ ಕರಿ ಸಾಕು. ನಾನಿವಾಗ ನೀವು ನೋಡಿರೋ ಮೊದಲನೇ ದಿವ್ಯ ಅಲ್ಲ, ತುಂಬ ಬದಲಾಗಿದ್ದೇನೆ. ನನ್ನ ತಪ್ಪಿನ ಅರಿವು ನನಗಾಗಿದೆ. ಅದನ್ನ ಮಾತಿನ ಮೂಲಕ ನಿಮ್ಗೆ ಹೇಳೋಕ್ಕಾಗಲ್ಲ. ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗತ್ತೆ. ಆಗಲೇ ನಿಮಗೆ ನನ್ನ ಮೇಲೆ ನಂಬಿಕೆ ಬರೋಕ್ಕೆ ಸಾಧ್ಯ ಆಗೋದು. ನಮಗಂತ ಆಸೆ ಇಲ್ಲ ತಾಯಿ. ನಾನೀ ಮನೆಗೆ ಬಂದಿರೋದೆ ನಿಮ್ಮೆಲ್ಲರೂ ಕ್ಷಮೆ ಕೇಳೋಕ್ಕೆ. ನೀವೆಲ್ಲರೂ ಮನಸ್ಫೂರ್ತಿಯಾಗಿ ಕ್ಷಮಿಸಿದ ಮೇಲೇ ನಾನೀ ಮನೆಯಿಂದ ಹೋಗೋದು. ಎಷ್ಟೋ ಜನಕ್ಕೆ ಆಶ್ರಯ ನೀಡಿರೋರು ನೀವು. ನಾನೊಬ್ಳು ಹೆಚ್ಚಾಗ್ತೀನ? ನಮ್ಮ ಮನೆ ಏನು ಧರ್ಮಛತ್ರನ? ಸೀತಾ, ನನ್ನ ತಪ್ಪನ್ನ ತಿದ್ಕೊಂಡು ಜೀವನ ಮಾಡೋಕ್ಕೆ ಒಂದು ಅವಕಾಶ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನನಗೋಸ್ಕರ ಅಲ್ಲದೆ ಹೋದರೂ ನನ್ನ ತಂಗಿ ಮುಖ ನೋಡ್ಕೊಂಡಾದ್ರೂ ನನಗೊಂದು ಅವಕಾಶ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಒಳಗೆ ಬಂದಾಯ್ತಲ್ಲ, ಇನ್ನು ನಾವು ಕೊಡೋದೇನು? ನಿಮ್ಮ ಸಿಟ್ಟು ಕೋಪ ನನಗೆ ಅರ್ಥ ಆಗತ್ತೆ. ನಾನಂಥ ತಪ್ಪನ್ನ ಮಾಡಿದ್ದೀನಿ. ಅಂಥ ನೀಚ್ ಬದುಕನ್ನ ಬದುಕಿದ್ದೀನಿ ನಾನು. ಅಂಥ ಅಂಗುಲಿಮಾಲನೇ ಬದಲಾಗಿದ್ದಾನೆ. ಇನ್ನು ನಾನು ಯಾವ ಲೆಕ್ಕ? ಅಂಗುಲಿಮಾಲನ ಜೀವನದಲ್ಲಿ ಬುದ್ಧ ಹೇಗೆ ಬಂದನೋ ನನ್ನ ಜೀವನದಲ್ಲೂ ಬಾಲ ಬಂದ.
ನಾನು ಬದಲಾಗಿದ್ದೀನಿ, ನನಗೂ ಒಂದು ಅವಕಾಶ ಕೊಡಿ. ಅಬ್ಬಾಬಾಬಾ, ಭೂತದ ಬಾಯಲ್ಲಿ ಭಗವದ್ಗೀತೆ. ಸೀತಾ, ಸಾಕು, ಮುಗಿಸ್ತೀಯಾ? ನೋಡಮ್ಮ ದಿವ್ಯಾ, ನಿನ್ನ ಮೇಲೆ ಹೋಗಿರೋ ನಂಬಿಕೆನ ನೀನೇ ಗಳಿಸ್ಕೋಬೇಕು. ಅದು ಹೇಗೆ ಮಾಡ್ತೀಯೋ ಅದು ನಿನಗೆ ಬಿಟ್ಟಿತ್ತು. ಆದರೆ ಒಂದು ತಿಳ್ಕೊ, ತಿಳಿ ಕೊಡದ ಹಾಗಿರೋ ನಮ್ಮ ಕುಟುಂಬದ ಮೇಲೆ ಒಂದು ಕಲ್ಲು ಎಸೆದರೂ ಕೋಟೆ ಮನೆಯಿಂದ ನಿನಗೆ ಸಿಗೋ ಬಹುಮಾನನೇ ಬೇರೆ. ಸರಿ ರಾಯ್ರೆ, ನನಗರ್ಥ ಆಯಿತು. ನೋಡು ಹುಡುಗಿ, ನಿನ್ನ ಮುಖ ನೋಡಿಕೊಂಡು ಇವಳನ್ನ ಮನೆ ಒಳಗೆ ಬಿಟ್ಕೊಂಡಿದ್ದೀನಿ. ಇವಳೇನಾದರೂ ತನ್ನ ಬುದ್ಧಿ ತೋರಿಸಿದ್ರೆ ಚೆನ್ನಾಗಿರಲ್ಲ. ಒಂದು ವೇಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇವಳ ಜೊತೆ ಈ ಸಲ ನೀನು ಅನುಭವಿಸ್ತೀಯ. ಹೌದು ಸತ್ಯ, ನಾನು ಅದನ್ನೇ ಹೇಳ್ತಾ ಇರೋದು. ಇಲ್ಲಿವರೆಗೂ ನಮ್ಮನೇಲಿ ಎಲ್ಲಾನು ಚೆನ್ನಾಗೇ ನಡೀತಿದೆ. ಇವಳು ಬಂದು ಇಲ್ಲ ಚಿಕ್ಕತ್ತೆ, ಅಕ್ಕ ಬದಲಾಗಿದ್ದಾಳೆ ಅಂದಮೇಲೆ ನನಗೆ ಆ ಯೋಚನೆ ಇಲ್ಲ. ಅತ್ತೆ, ಅಕ್ಕ ನನ್ನ ಜವಾಬ್ದಾರಿ, ನೀವೇನು ಯೋಚನೆ ಮಾಡಬೇಡಿ. ಅಷ್ಟು ನೆನಪಲ್ಲಿದ್ದರೆ ಸಾಕು. ಗೊತ್ತಾಯ್ತು ತಾನೇ? ಇವಳೇನೋ ಕೀರ್ತನ ಜೊತೆ ಕಣ್ಸನ್ನಲ್ಲಿ ಮಾತಾಡ್ತಿದ್ದಾಳೆ. ಅಮ್ಮ ನೋಡಿದ್ರೆ ದಿವ್ಯಕ್ಕ ಬದಲಾಗಿದ್ದಾಳೆ ಅಂತ ಹೇಳಿದ್ರು, ಆದ್ರೆ ಇವಳು ನೋಡಿದ್ರೆ ಹೀಗೆ ಆಡ್ತಿದ್ದಾಳಲ್ಲ. ಇಬ್ರು ಸೇರಿ ಏನಾದ್ರೂ ಪ್ಲಾನ್ ಮಾಡ್ತಿದಾರಾ? ಅಕ್ಕ, ಥ್ಯಾಂಕ್ಸ್ ಕಣೆ. ಹಳೇದು ಯಾವತ್ತೂ ಮನಸ್ಸಲ್ಲಿ ಇಟ್ಕೊಳ್ಳೆ ನನ್ನನ್ನು ಮನೆಯೊಳಗೆ ಕರೆದಿದ್ಕೆ. ನೀನು ಬದಲಾಗಿದ್ಯಾ ಅನ್ನೋ ಅಮ್ಮನ ಮಾತು ಕೇಳಿ ರಾಯರು ಮತ್ತು ಅತ್ತೆ ಹತ್ರ ನಿನ್ನ ಪರವಾಗಿ ಮಾತಾಡಿದ್ದೀನಿ. ಅವರು ಅಷ್ಟೇ ಅಮ್ಮನ ಮಾತನ್ನ ಒಪ್ಕೊಂಡಿದ್ದಾರೆ. ಪ್ಲೀಸ್ ಅವ್ರ ನಂಬಿಕೆನ ಉಳಿಸ್ಕೊ. ನಾನು ನಿನ್ನ ತಂಗಿ ಅನ್ನೋದಕ್ಕೆ ನಾನು ಎಲ್ಲನೂ ಸಹಿಸ್ಕೋತೀನಿ. ಆದರೆ ಇಲ್ಲಿರೋರಿಗೆ ನೀನೇನೂ ಆಗಬೇಕಾಗಿಲ್ಲ ಅಕ್ಕ. ಇಲ್ಲ ಕಣೆ, ನಿನ್ನ ನಂಬಿಕೆಗೆ ನಾನು ಮೋಸ ಮಾಡಲ್ಲ. ಈ ಥರ ಮಾತುಗಳನ್ನು ನಾನು ತುಂಬ ಸತಿ ಕೇಳಿದ್ದೀನಿ ಅಕ್ಕ. ಪ್ರತಿ ಸತಿ ನನ್ನ ನಂಬಿಕೆಗೆ ದ್ರೋಹ ಮಾಡಿದ್ಯಾ ನೀನು. ಆದರೂ ಮತ್ತೆ ನಾನು ನಿನ್ನ ನಂಬ್ತೀನಿ. ಯಾಕೆ ಹೇಳು? ಒಂದೇ ಹೊಟ್ಟೆಲಿ ಹುಟ್ಟಿದ್ದೀವಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ. ನನ್ನ ಬುದ್ಧಿ ಬೇಡ ಅಂತಾನೆ ಹೇಳ್ತಿದೆ, ಆದರೆ ನನ್ನ ಮನಸ್ಸು ಕೇಳ್ತಿಲ್ಲ. ಆದರೆ ನನ್ನ ಭಾವನೆಗಳನ್ನು ಅಡ್ವಾಂಟೇಜಾಗಿ ತಗೊಂಡ್ರೆ ನಾನೇನು ಮಾಡ್ತೀನಿ ಅಂತ ಗೊತ್ತಲ್ಲ. ಗೊತ್ತು, ಹಾಗೆಲ್ಲ ಏನೂ ಆಗಲ್ಲ. ಸರಿ. ಅದೇನು ಕೀರ್ತನ ಕಡೆನೇ ನೋಡ್ಕೊಂಡು ನಗ್ತಿದ್ದೆ? ಯಾಕೆ ಸತ್ಯ ಅವಳೊಬ್ಳು ಬಗ್ಗೆನೇ ಕೇಳ್ತಾ ಇದೆಯಾ? ನಾನು ಎಲ್ಲರ ಹತ್ರನೂ ನಗ್ನಗ್ತಾನೆ ಮಾತಾಡ್ತಾ ಇದ್ದೆ. ಆದರೆ ಅವಳು ನಿನ್ನ ಹಳೆ ದೋಸ್ತಲ್ವಾ, ಅದಕ್ಕೆ ಕೇಳಿದೆ. ನೋಡು, ಕೀರ್ತನೆಯಿಂದ ದೂರ ಇದ್ದಷ್ಟು ನಿನಗೆ ಒಳ್ಳೆಯದು. ಮತ್ತೆ ಅವಳ ಜೊತೆ ಸೇರಿಕೊಂಡು ಮಣ್ಣು ತಿನ್ನೋ ಅಂತ ಕೆಲಸ ಮಾಡಬೇಡ. ಮೇಲೆ ಹೋಗಿರು, ನಿನ್ನ ರೂಮ್ ತೋರಿಸ್ತೀನಿ. ಥ್ಯಾಂಕ್ಸ್.
ಜಾನಕಿ ಸತ್ತಿನ ಒಂದು ಫೋನ್ ಮಾಡಿ ಅಲ್ಲೇನಾಗ್ತಿದೆ ಅನ್ನೋ ತಿಳ್ಕೊಳೆ. ಅತ್ತೆ ಅಲ್ಲಿ ದಿವ್ಯ ಹೋಗಿರೋದಕ್ಕೆ ಏನು ರಣರಂಗ ಆಗಿರುತ್ತೋ ಯಾರಿಗೆ ಗೊತ್ತು. ಇಂಥ ಹೊತ್ತಲ್ಲಿ ನಾವು ಫೋನ್ ಮಾಡಿದ್ರೆ ಅವಳಿಗೆ ತೊಂದರೆ ಆಗುತ್ತೋ ಇಲ್ವಾ? ದಿವ್ಯಾ ಹೋಗಿರೋದಕ್ಕೆ ತೊಂದರೆ ಆಗಬೇಕು, ನಾವು ಫೋನ್ ಮಾಡೋದಕ್ಕಲ್ಲ. ನೋಡು ಬೇಕಿದ್ರೆ ಅವಳನ್ನ ವಾಪಸ್ಸೆ ಕಳಿಸ್ಬಿಡಕ್ಕೆ ಹೇಳೆ. ಅಕ್ಕ ಒಡೆ ಹುಟ್ಟಿದವಳು, ಈ ಕನಿಕರ ಎಲ್ಲ ಬೇಡ, ಅದನ್ನೆಲ್ಲ ಇಟ್ಕೋಬೇಡ ಅಂತ ಹೇಳ್ಬಿಡು. ಮದುವೆ ಆದಮೇಲೆ ಹೆಣ್ಮಕ್ಳಿಗೆ ಮೊದಲನೇ ಆದ್ಯತೆ ಏನು ಗೊತ್ತಾ? ಅವಳ ಗಂಡನ ಮನೆಯವರು. ಯಾವುದೇ ಮುಲಾಜ್ ಇಟ್ಕೋಬೇಡ, ವಾಪಸ್ ಕಳಿಸು ಅಂತ ಹೇಳು. ಅದರ ಅವಶ್ಯಕತೆ ಇಲ್ಲ ಅಜ್ಜಿ. ದಿವ್ಯಾ ಫಸ್ಟ್ ಟೆಸ್ಟಲ್ಲಿ ಪಾಸ್ ಆಗಿದ್ದಾಳೆ. ಅಂದ್ರೆ ದಿವ್ಯಾ ಅವ್ರ ಮನೆ ಒಳಗೆ ಹೋಗಿ ಸೇರ್ಕೊಂಡ್ಬಿಟ್ಲಾ? ಹ್ಞೂ ಅಜ್ಜಿ. ಸತ್ಯ ಅವರು ಅವ್ರ ಅತ್ತೆಗೆ ಫೋನ್ ಮಾಡಿದ್ರಲ್ಲ, ಅದಾದಮೇಲೆ ರಾಯರನ್ನ ಒಪ್ಸಿದ್ರ. ದಿವ್ಯನ್ನ ಮನೆ ಒಳಗೆ ಕರ್ಕೊಂಡಿದ್ದಾರೆ. ನಮ್ಮ ಸತ್ಯ ದಿವ್ಯನ ಯಾವತ್ತೂ ಬಿಟ್ಕೊಟ್ಟಿಲ್ಲ. ನಾನು ಹೇಳಲಿಲ್ವಾ ಅತ್ತೆ, ನನ್ನ ಒಳ ಮನ್ಸು ಹೇಳ್ತಿತ್ತು ಹೀಗೆ ಆಗುತ್ತೆ ಅಂತ. ಸಾಕು ಸುಮ್ಮನಿದೆ. ಆಗ್ಲೇ ಒಂದು ಹೇಳ್ತಿದ್ಲು, ಈಗಲೇ ಒಂದು ಹೇಳ್ತಾ ಇದ್ದಾಳೆ. ನೀನೇನು ಹೇಳು ಬಾಲ, ನಮ್ ದಿವ್ಯಾ ಛಲಗಾತಿ. ಅನ್ಕೊಂಡಿದ್ದನ್ನ ಸಾಧಿಸ್ತೇ ಬಿಡಲ್ಲ. ಅದು ಒಳ್ಳೇದಾದ್ರೂ ಸರಿ, ಕೆಟ್ಟದಾದ್ರೂ ಸರಿ. ಆದ್ರೆ ಪಾಪ ಬಾಲ ರಾತ್ರಿ ಇಡೀ ಆಚೆನೆ ಮಲಗಿದ್ದಾಳೆ, ಆದ್ರೆ ಗುರಿ ಬಿಟ್ಟಿಲ್ಲ ನೋಡು. ಇದೇ ಛಲಾಬಲ ಬೇರೆದ್ರಲ್ಲೂ ಇದ್ದಿದ್ರೆ ನಮ್ಮ ಪರಿಸ್ಥಿತಿ ಹೀಗೆ ಇರ್ತಿರಲಿಲ್ಲ ಅಲ್ವಾಜಿ. ಅಂತೂ ಮೊದಲನೇ ಹೆಜ್ಜೆಲಿ ದಿವ್ಯಾ ಪಾಸ್ ಆದ್ಲು ಅಂತ ಆಯ್ತು. ಹಾಂ ಇರಿಯತ್ತೆ, ಇಷ್ಟೊಂದು ಎಕ್ಸೈಟ್ಮೆಂಟ್ ಬೇಡ ಈಗಲೇ. ಮುಂದೇನಾಗುತ್ತೋ ಕಾದ್ ನೋಡೋಣ. ಅವಳು ಇಲ್ಲಿದ್ದಷ್ಟೇ ನೆಟ್ಟಾಗ ಅಲ್ಲಿದ್ರೆ ಅವಳನ್ನ ಉಳಿಸ್ಕೋತಾರೆ. ಇಲ್ಲ ವಾಪಸ್ ಹೋಗುವಂತ ಕಳಿಸ್ತಿರ್ತಾರೆ. ಆಮೇಲೆ ಇವಳು ಹಾಕಿರೋ ಚಾಲೆಂಜು ಮೂಲೆ ಹಿಡಿಯುತ್ತಷ್ಟೇ. ಹಾಗಾಗದೆ ಇದ್ರೆ ಸಾಕಪ್ಪ. ಯಾಕಜ್ಜಿ, ಮನೇಲಿ ಅವಳ ಜಗಳ ಕಡಿಮೆ ಇರುತ್ತೆ ಅಂತನಾ? ಹೌದು ಕಣ ಬಾಲ, ಸ್ವಲ್ಪನಾದ್ರೂ ನಮ್ಮ ಕಿವಿಗಳಿಗೆ ನೆಮ್ಮದಿ ಇರಲಿ ಅಂತ. ನೀನೇನೇ ಹೇಳು ಬಾಲ, ಅವಳಿಲ್ದೆ ನನಗೆ ಏಕಾಂಗಿ ಥರ ಕಾಡ್ತಾ ಇದೆ. ಅವಳ ಕೊಂಕು ಮಾತು, ಅವಳ ಜಗ್ಲ, ಆಹಾ ಒಂಥರ ಕಿವಿಗೆ ಇಂಪಾಗಿರ್ತಿತ್ತು. ಅದನ್ನೆಲ್ಲ ಈಗ ಮಿಸ್ ಮಾಡ್ಕೋತಾ ಇದ್ದೀನಿ. ಹೌದೌದೌದು, ಅವಳಿಲ್ಲಿ ಇದ್ದಿದ್ರೆ ಅವಳ ಜೊತೆ ಕೋಳಿ ಜಗಳ ತೆಗೆದು ಟೈಮ್ ಪಾಸ್ ಮಾಡ್ತಿದ್ರಲ್ವಾ? ಅಯ್ಯ ಅತ್ತೆ, ಸತ್ಯ ನೀನೇ ಬಡಿಸು ನನಗೆ. ಹಾಂ ಅತ್ತೆ. ಸತ್ಯ, ನಾನು ಹೇಳಿದ ವಿಚಾರ ಏನು ಮಾಡಿದೆ? ಮಗು ಬಗ್ಗೆ ಏನು ನಿರ್ಧಾರ ಮಾಡಿದೆ? ಇದು ಒಂದು ವಿಚಾರ ಬಂದರೆ ಸಾಕು ಸುಮ್ಮನಾಗ್ಬಿಡ್ತೀಯಲ್ಲ. ನಾವೆಲ್ಲ ಇಷ್ಟು ಹೇಳಿದ್ರು ನಮ್ಗಳ ಮಾತಿಗೆ ಬೆಲೆನೇ ಇಲ್ಲ ಅಂತ ಆಗ್ತಿದೆ. ಮಗು ವಿಷಯಕ್ಕೆ ಕುರುಕ್ಷೇತ್ರನೇ ನಡೀತಾ ಇರೋ ಹಾಗಿದೆ. ಅಕ್ಕ, ಇದನ್ನೆಲ್ಲ ಇವಾಗಲೇ ಮಾತಾಡ್ಬೇಕಾ? ಆಮೇಲೆ ಮಾತಾಡಿದ್ರಾಯ್ತು ಬಿಡು. ನಮಗೂ ಹೇಳಿ ಹೇಳಿ ಸಾಕಾಗಿದೆ ಕಣೆ. ಈಗಂತೂ ದುರಾದೃಷ್ಟ ಮನೆಗೆ ಒಕ್ಕರಿಸಿದೆ. ಇನ್ನೇನಾಗುತ್ತೋ ಯಾರಿಗೆ ಗೊತ್ತು. ಉರ್ಮಿ,
ನಾವು ಅನ್ಕೊಂಡ್ ಹಂಗೆ ಅಕ್ಕ ನಾವು ಹಾಗೆಲ್ಲ ಚೆಕ್ ಮಾಡಿದೆ ಯಾವ ನಿರ್ಧಾರನೂ ತಗೊಳ್ಳೋದಕ್ಕಾಗೋದಿಲ್ಲ. ಅವಳು ನೆನೆಯಿಂದ ಊಟ ಬೇರೆ ಸರಿಯಾಗಿ ಮಾಡಿಲ್ಲ. ಬಹುಶಃ ಪಿತ್ತದ ವಾಂತಿ ಅಂತ ಅನ್ಸತ್ತೆ. ಕೂತ್ಕೋ. ಏನಾಯ್ತು? ನೀರು ಕುಡಿ. ಸತ್ಯ, ಏನಕ್ಕ ಇವಳು 2 ಸಲ ವಾಮಿಟ್ ಮಾಡ್ತಿದ್ದಾಳೆ. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದೇ ಒಳ್ಳೇದು ಅಂತ ಅನಿಸ್ತಾ ಇದೆ ನನಗೆ. ಅಯ್ಯೋ, ಮೊದಲು ಏನಾಗಿದೆ ಅಂತ ನೋಡೋಣ ನಡಿ. ಹಾಂ ಬಾ. ಅತ್ತೆ, ಏನಾಯ್ತು? ಸ್ವಲ್ಪ ಸುಮ್ಮನೆ ಇರ್ತೀಯ ಹುಡುಗಿ ನೀನು? ಎಷ್ಟು ಜೋರಾಗಿ ಹೊಡ್ಕೋತಾ ಇದೆ ನೋಡು. ಅಷ್ಟೇ ಗಾಬರಿ ಆಗಿದ್ಯಾ? ನಿಧಾನಕ್ಕೆ ಉಸಿರಾಡು, ನಿಧಾನಕ್ಕೆ ಉಸಿರಾಡು. ನಮ್ಮ ಕೋಟೆ ಮನೆಗೆ ಪುಟ್ಟ ಕಂದಮ್ಮ ಬರ್ತಾ ಇದ್ದೀರಿ. ಅಜ್ಜಿ ಆಗ್ತಾ ಇದ್ದೀನ್ರಿ. ನಮ್ಮ ಸತ್ಯ ಬಸ್ರಿ. ಕಂಗ್ರಾಚುಲೇಷನ್ಸ್ ಸೀತಮ್ಮ. ಕಂಗ್ರಾಚುಲೇಷನ್ಸ್ ರಾಮಚಂದ್ರ ರಾಯರೇ, ನೀವು ತಾತ ಆಗ್ತಾ ಇದ್ದೀರಾ ಅಂಡ್ ನಾನು ಅತ್ತೆ ಆಗ್ತಾ ಇದ್ದೀನಿ. ನಾನು ತಾತ ಆಗ್ತಾ ಇದ್ದೀನಿ. ತಾತ ಆಗ್ತಾ ಇದ್ದೀನಿ. ಕಂಗ್ರಾಚುಲೇಷನ್ ಸತ್ಯ. ನನಗಂತೂ ಖುಷಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಕುಂಡಾಡ್ಬೇಕು ಅನ್ಸ್ತಾ ಇದೆ. ಅಕ್ಕ, ನಾನು ಅಜ್ಜಿ ಆಗ್ತಾ ಇದ್ದೀನಿ ಅಕ್ಕ. ನಮ್ಮ ಮನೆಗೆ ನಿನ್ನಂತ ಪುಟ್ಟ ಸತ್ಯನೇ ಬರ್ಲಿ. ಅಕ್ಕ, ಸತ್ಯಂಗೆ ಶಾವಿಗೆ ಪಾಯಸ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಈಗಲೇ ಮಾಡ್ಬಿಡ್ತೀನಿ. ಊರ್ಮಿಳಾ, ಬರೀ ಶಾವಿಗೆ ಪಾಯಸ ಅಷ್ಟೇ ಅಲ್ಲ ಕಣೆ, ಅವಳು ಪೌಷ್ಟಿಕ ಆಹಾರ ತಿನ್ಬೇಕು. 2 ಜೀವ, ಅವಳ ಹೊಟ್ಟೆಲಿ ಇನ್ನೊಂದು ಜೀವ ಇದೆ ಇವಾಗ ಅಲ್ವಾ? 2 ಸಲ ಊಟ ಮಾಡಬೇಕು ಅವಳು. ನೋಡು, ಅಂಟುನುಂಡೆ ಮಾಡಬೇಕು. ಅದಕ್ಕೆ ಅಂಟು, ತುಪ್ಪ, ಗೋಡಂಬಿ, ದ್ರಾಕ್ಷಿ, ಕೇಸರಿ ಎಲ್ಲ ತರಿಸ್ಬೇಕು ಕಣೆ. ಯಾವುದನ್ನು ಮರಿಬೇಡ. ಅಲ್ಲ ಸತ್ಯ, ನಾವು ಹೇಳಿದ್ದು ನೀನು ಕಾರ್ತಿಕ್ ಪರೀಕ್ಷೆ ಬರಲಿ ಅಂತ. ನೀವು ನೋಡಿದ್ರೆ ರಿಸಲ್ಟ್ ಅನೌನ್ಸ್ ಮಾಡ್ಬಿಡ್ತೀರಾ? ಭಾರಿ ಫಾಸ್ಟ್ ಇದ್ದೀರಾ ನೀವಿಬ್ರು. ಹಾ, ಮೊದ್ಲು ಕಾರ್ತಿಕ್ ಫೋನ್ ಮಾಡು, ಬೇಗ ಬರೋದಕ್ಕೆ ಹೇಳು. ಕಂಗ್ರ್ಯಾಚುಲೇಷನ್ಸ್ ಸತ್ಯ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಮನೆ ಸೊಸೆ ಏನೋ ಸಿಹಿ ಸುದ್ದಿ ಕೊಟ್ಟಾಯ್ತು. ಮನೆ ಮಗಳು ಯಾವಾಗ ಸಿಹಿ ಸುದ್ದಿ ಕೊಡೋದು? ಇಬ್ರು ಒಟ್ಟಿಗೆ ಸಿಹಿ ಸುದ್ದಿ ಕೊಟ್ಬಿಡಿ. ಇಬ್ರು ಬಾಣಂತನೂ ನಾವು ಒಟ್ಟಿಗೆ ಮಾಡ್ಬಿಡ್ತೀವಿ. ನಾನು ರೆಡಿ ಚಿಕ್ಕತೆ.